ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಳ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ನಾವು ಗೋವಾದಿಂದ ವಾಪಸ್ ಬರ್ತಾ ದಾರಿಯಲ್ಲಿ ಜೋಗ ಸಿಗ್ತದೆ. ಒಂದು ಹೈವೇಯಿಂದ ಒಂದು 50-60 ಕಿಲೋಮೀಟರ್ ದೂರ ಆಗ್ತದೆ. ಅದು ಘಾಟ್ ಸೆಕ್ಷನ್ ಮಾತ್ರ. ಅಲ್ಲಿ ಹೋಗಿ ನೋಡಿಕೊಂಡು ಬಂದೆವು. ಅಷ್ಟೇನು ನೀರಿರಲಿಲ್ಲ ನಾವು ಹೋಗುವಾಗ. ನೀರು ಸ್ವಲ್ಪ ಕಡಿಮೆನೇ ಇತ್ತು. ಮಳೆ ಬರದೆ ಒಂದು 10-15 ದಿನ ಆಗಿತ್ತು ಅಂತ ಹೇಳಿದ್ರಲ್ಲಿ. ಆಮೇಲೆ ಮಳೆಗಿಂತ ಜಾಸ್ತಿ ಅಲ್ಲಿ ಅಂಬು ತೀರ್ಥ ಅಂತೇಳಿ ಅಣೆಕಟ್ಟಿದೆ. ಅಲ್ಲಿಂದ ನೀರು ಬಿಟ್ಟರೆ ಮಾತ್ರ ಇಲ್ಲಿ ಫುಲ್ಲಾಗಿ ನೀರಿರ್ತದೆ. ಒಂದು 5 ವರ್ಷ ಆಯ್ತಂತೆ ಅಲ್ಲಿ ನೀರು ಬಿಡದೆ. ಇದೇ ರೀತಿ ಇದೆ ಜೋಗ. ಕಳೆದ ತಿಂಗಳಲ್ಲಿ ಅಲ್ಲಿ ನೀರು ಬಿಟ್ಟಿದ್ರಂತೆ. ಅಲ್ಲಿ ಒಬ್ಬರು ರಮೇಶ್ ನಾಯಕ್ ಅಂತ ಒಬ್ಬರು ಇದ್ದಾರೆ. ಅಲ್ಲಿ ಕೆಳಗಡೆ ಚರ್ಮುರಿ ಮಾಡ್ತಾ ಇರ್ತಾರೆ. ಅವ್ರ ಹತ್ರ ಕೇಳಿದೆ, ಮಾತಾಡಿಸಿದೆವು ಅವರನ್ನು. ಆಗ ಅವ್ರು ಹೇಳಿದರು, ನೀರು ಬಿಟ್ಟರೆ ಮಾತ್ರ ಇದು ನೋಡಿ ಚೆನ್ನಾಗಿ ಜೋಗದ ಜಲಪಾತ ಚೆನ್ನಾಗಿ ಕಾಣ್ತದೆ, ಇಲ್ಲದಿದ್ದರೆ ಇದೇ ಥರ ಇರ್ತದೆ ಯಾವಾಗಲೂ ಅಂತೇಳಿ. ಅದು ಆ ಕಡೆಯದ್ದು ರಾಜ, ಈ ಕಡೆಯದ್ದು ಉಳಿದ 3 ರಾಜ, ರಾಣಿ, ರೋರೋ, ರಾಕೆಟ್ 4 ಜಲಪಾತಗಳಿವೆ. ಅದರಲ್ಲಿ ರಾಜ ಸಪ್ರೇಟ್ ಆಗಿರ್ತದೆ, ಬಾಕಿ ಉಳಿದ 3 ಒಟ್ಟಿಗೆ ಇರ್ತದೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಅಂತೇಳಿ. ಇವಾಗ ನೀರಿಲ್ಲದೆ ಅಷ್ಟು ತುಂಬ ಸುಂದರವಾಗಿ ಏನು ಕಾಣೋದಿಲ್ಲ. ಅವರು ನಮಗೆ ಒಂದು ವಿಡಿಯೋ ಕೊಟ್ಟರು ಮೊನ್ನೆ, ಕಳೆದ ತಿಂಗಳಲ್ಲಿ ನೀರು ಬಿಟ್ಟಾಗ, ಅಂಬುತೀರ್ಥದಿಂದ ನೀರು ಬಿಟ್ಟಾಗ ಹೇಗೆ ಕಾಣ್ತಿತ್ತು ಅಂತ ಹೇಳೋದನ್ನು ಅವರು ನಮಗೆ ಒಂದು ವಿಡಿಯೋ ಫಾರ್ವರ್ಡ್ ಮಾಡಿದರು. ಅದನ್ನು ಕೂಡ ನಾನು ಇದರಲ್ಲಿ ಹಾಕಿದ್ದೇನೆ. ಇದು ನಾನು ಮಾಡಿದ ವಿಡಿಯೋ ಅಲ್ಲ, ಅದು ಅವರು ರಮೇಶ್ ನಾಯಕ್ ಅವರು ಮಾಡಿದಂತಹ ವಿಡಿಯೋ. ಶನಿವಾರ ಭಾನುವಾರಗಳಲ್ಲಿ ಮಾತ್ರ ಅವರಲ್ಲಿ ಇರ್ತಾರೆ. ನೋಡಿ ಮಳೆಗಾಲದಲ್ಲಿ ಅಣೆಕಟ್ಟು ಫುಲ್ಲಾದಾಗ ನೀರು ಬಿಟ್ಟಾಗ ಹೇಗೆ ಕಾಣ್ತದೆ, ಈಗ ಹೇಗೆ ನೋಡಿ. ಇದು ಮಳೆಗಾಲದಲ್ಲಿ ನೀರು ಬಿಟ್ಟಾಗ ಅವರು ಆ ದಿನ ಅವರಲ್ಲಿ ಇದ್ರಂತೆ, ಅವರು ಮಾಡಿರೋ ವಿಡಿಯೋ ಇದು ನೋಡಿ. ಫುಲ್ ಅಂಬುತೀರ್ಥದಿಂದ ನೀರು ಬಿಟ್ಟ ದಿವಸ ಹೇಗೆ ನೀರು ಬೀಳ್ತದೆ ಅಂತ ಹೇಳಿಕೊಂಡು ಫುಲ್ ವಿಡಿಯೋ, 1 ನಿಮಿಷದ ವಿಡಿಯೋ ಅವ್ರು ಸೆಂಡ್ ಮಾಡಿದ್ರು ನಮಗೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೀವು ಕೂಡ ಒಮ್ಮೆ ಖಂಡಿತ ಭೇಟಿ ಕೊಡಿ ಅಲ್ಲಿಗೆ. ನಮ್ಮ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆಯೇ ಕಮೆಂಟ್ ಹಾಕಿ ಹೇಗೆ ಕಾಣ್ತಾ ಇದೆ ಜೋಗ ಅಂತ ಹೇಳೋದನ್ನು. ಅಲ್ಲಿಂದ ಪುನಃ ನಾವು ಹೈವೇಗಾಗಿ ವಾಪಸ್ ಬಂದೆವು. ಅಲ್ಲಿಂದ ನಾವು ಸಾಯಂಕಾಲ ಒಂದು 4-5 ಗಂಟೆ ಹೊತ್ತಿಗೆ ಅಲ್ಲಿ ತಲುಪಿದ್ವಿ. ಇದು ನೋಡಿ, ಇದು ಮಳೆಗಾಲದಲ್ಲಿ ಇರುವಂತಹ ಜೋಗ. ಮಳೆಗಾಲದಲ್ಲಿ ಮಳೆ ಬಂತು ಅಂದರೆ ಇಲ್ಲಿ ಈ ಥರ ಇಷ್ಟೆಲ್ಲ ಬರೋದಿಲ್ಲ. ಅಂಬುತೀರ್ಥದಲ್ಲಿ ನೀರು ಬಿಟ್ಟರೆ ಮಾತ್ರ, ಅಣೆಕಟ್ಟಿನ ನೀರು ಬಿಟ್ಟರೆ ಮಾತ್ರ ಇಲ್ಲಿ ಇಷ್ಟು ಚೆನ್ನಾಗಿ ಕಾಣ್ತದೆ ಅದು. ನೋಡಿ ಪೂರ್ತಿಯಾಗಿ ಗುಡ್ಡ ಎಲ್ಲೂ ಕಾಣೋದೇ ಇಲ್ಲ, ನೀರೇ ನೀರು. ಹೊರಡುವಾಗ ಅವ್ರ ಹತ್ರ ಒಂದು ಸ್ವಲ್ಪ ಚರ್ಮುರಿ ಮಾಡಿಸ್ಕೊಂಡು ತಿಂದ್ಕೊಂಡು ಬಂದೆವು. ಮಂಗಗಳಿವೆ ಅಲ್ಲಿ, ಮಾತ್ರ ಜಾಗ್ರತೆ ಮಾಡಿಕೊಳ್ಬೇಕು ಮಕ್ಕಳಲ್ಲಿ ಇದ್ದರೆ. ತುಂಬ ಮಂಗಗಳಿವೆ ಅಲ್ಲಿ. ಕೈಯಲ್ಲಿ ತಿಂಡಿ ಎಲ್ಲ ಇದ್ದರೆ ಅವರು ಎಳೆದು ತೆಗಿತಾರೆ ಮಂಗಗಳು. ನೋಡಿ ಇವರು ರಮೇಶ್ ನಾಯಕ್ ಅಂತ ಹೇಳ್ಕೊಂಡು ಅಲ್ಲೇ ಜೋಗದ ಗುಂಡಿ ಎದುರುಗಡೆನೇ ಮಾಡ್ತಾ ಇರ್ತಾರೆ. ಮೇಲ್ಗಡೆ ಅಂಗಡಿ ಬೇರೆ ಇದೆ, ಇವರು ಮಾತ್ರ ಅಲ್ಲಿ ಕೆಳಗಡೆ ಇರ್ತಾರೆ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಒಂದು ಕಮೆಂಟ್ ಹಾಕಿ, ಲೈಕ್ ಕೊಡಿ, ಹಾಗೆಯೇ ಶೇರ್ ಕೂಡ ಮಾಡಿ. ನೀವೆಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಹೇಳೋದನ್ನು ಕೂಡ ನಮಗೆ ತಿಳಿಸಿ. ಹಾಗೆ ನಮ್ಮ ವಿಡಿಯೋಗಳು ಹೇಗೆ ಬರ್ತಾ ಇದೆ ಅಂತ ಹೇಳೋದನ್ನು ಕೂಡ ನಮಗೆ ಮೆಸೇಜ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ವಿಷಯದೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು. ಒಂದು ಚರ್ಮುರಿ ರೆಡಿ ಆಗ್ತಾ ಇದೆ ಇಲ್ಲಿ. ಚರ್ಮುರಿ ತಿಂತ ವಿಡಿಯೋವನ್ನು ನೋಡ್ತಾ ಇರಿ. ಜೋಗದ ಎದುರು ಚರ್ಮುರಿ ಹಿಡಿದ ಒಂದು ವಿಡಿಯೋ.